ಆಕಾಶದ ಅದ್ಭುತಗಳನ್ನು ಶಾಲೆಗೆ ಕೊಂಡೊಯ್ಯುವ ಒಂದು ಸಣ್ಣ ಪ್ರಯತ್ನ. ಶಿವಮೊಗ್ಗದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಆವರಣದಲ್ಲಿ ವಿಜ್ಞಾನದ ಹೊಸ ಅಧ್ಯಾಯ ಆರಂಭವಾಗಿದೆ. ಫೆಬ್ರವರಿ 12 ಮತ್ತು 13ರಂದು ಡೂ ಮೈಂಡ್ಸ್ ಡಿಸೈನ್ ಲ್ಯಾಬ್ ಸಹಯೋಗದೊಂದಿಗೆ ಆಯೋಜಿಸಲಾದ 2 ದಿನಗಳ ಕೃತಕ ಟೆಲಿಸ್ಕೋಪ್ ತಯಾರಕ ಕಾರ್ಯಾಗಾರಕ್ಕೆ ಚಾಲನೆ ದೊರೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರಾದ ಶ್ರೀ ಎಚ್.ಆರ್. ಕೃಷ್ಣಮೂರ್ತಿ ಅವರು ವಹಿಸಿದ್ದರು. ಉಪ ಪ್ರಾಂಶುಪಾಲರಾದ ಶ್ರೀ ಉಮಾ ಮಹೇಶ್, ನೋಡಲ್ ಅಧಿಕಾರಿಗಳಾದ ಶ್ರೀ ಮಂಜಪ್ಪ ಮತ್ತು ಶ್ರೀ ಜಗದೀಶ್, ಹಾಗೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ನವೀನ್ ಮತ್ತು ಶ್ರೀ ವೆಂಕಟೇಶ್ ಅವರು ಉಪಸ್ಥಿತರಿದ್ದು ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಿದರು. ಇಲ್ಲಿ ತಯಾರಾಗುತ್ತಿರುವುದು ಸಾಮಾನ್ಯ ಉಪಕರಣಗಳಲ್ಲ. ಇದು ಗೆಲಿಲಿಯನ್ ಅಥವಾ ನ್ಯೂಟೋನಿಯನ್ ಮಾದರಿಯ ಕೃತಕ ಟೆಲಿಸ್ಕೋಪ್ಗಳು. ಟೆಲಿಸ್ಕೋಪ್ ಎಂದರೆ ಕೇವಲ ದೂರದ ವಸ್ತುಗಳನ್ನು ದೊಡ್ಡದಾಗಿ ನೋಡುವುದಲ್ಲ, ಬದಲಾಗಿ ಅದು ದೂರದ ನಕ್ಷತ್ರಗಳಿಂದ ಬರುವ ಬೆಳಕನ್ನು ಒಟ್ಟುಗೂಡಿಸುವ ಒಂದು ಅದ್ಭುತ ಸಾಧನ. ನಮ್ಮ ಶಿಕ್ಷಕರು ಇಲ್ಲಿ ಆಪ್ಟಿಕಲ್ ಲೆನ್ಸ್ಗಳ ನಾಭಿದೂರ ಮತ್ತು ವರ್ಧನಾ ಸಾಮರ್ಥ್ಯದ ಬಗ್ಗೆ ಪ್ರಾಯೋಗಿಕ ಜ್ಞಾನವನ್ನು ಪಡೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಆಯ್ದ CRP, GPT ಮತ್ತು TGT ಶಿಕ್ಷಕರು ಈಗ ಕೇವಲ ಪಠ್ಯಪುಸ್ತಕದ ಶಿಕ್ಷಕರಲ್ಲ, ಬದಲಾಗಿ ಜ್ಞಾನದ ರಾಯಭಾರಿಗಳಾಗಿದ್ದಾರೆ. ಇವರು ತಯಾರಿಸಿದ ಈ ಕೃತಕ ಟೆಲಿಸ್ಕೋಪ್ಗಳು ನಾಳೆ ಗ್ರಾಮೀಣ ಭಾಗದ ಮಕ್ಕಳ ಕಣ್ಣಿನಲ್ಲಿ ಜ್ಞಾನದ ದೀವಿಗೆಯನ್ನು ಹರಿಸಲಿವೆ.